ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ನಾನು ತುಂಬ ದಿವಸ ಆದಮೇಲೆ ಒಂದು ಬೇಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದು 6 ಪೌಂಡ್ ಮ್ಯಾಂಗೋ ಫ್ಲೇವರ್ ಕೇಕ್ ನನಗೆ ಆರ್ಡ್ರ್ ಬಂದಿತ್ತು. ನನ್ನ ಹತ್ರ 12 ಇಂಚಿದು ಕೇಕ್ ಟಿನ್ ಇರಲಿಲ್ಲ ಸ್ಕ್ವಯರ್ದು, ಅದಕ್ಕೋಸ್ಕರ ನಾನು 8 ಇಂಚಿದು ಸ್ಕ್ವಯರ್ ಟಿನ್ನಲ್ಲಿ ಕೇಕ್ನ ಬೇಕ್ ಮಾಡ್ಕೊಂಡಿದ್ದೀನಿ. ಇದನ್ನು 4 ಸತಿ ಬೇಕ್ ಮಾಡ್ಕೊಂಡಿದ್ದೀನಿ. ಇದು ಬೇಕ್ ಮಾಡೋದಕ್ಕೆ ನನಗೆ 4 ಅವರ್ ಆಯಿತು. ನಾನಿಲ್ಲಿ OTG ಯೂಸ್ ಮಾಡ್ತಾಯಿಲ್ಲ, ಗ್ಯಾಸ್ ಯೂಸ್ ಮಾಡ್ಕೊಂಡು ಬೇಕ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಆಲ್ರೆಡಿ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಸ್ಪಂಜ್ ಮಾಡೋದು ಹೇಗೆ ಅಂತ ತಿಳ್ಕೊಬೇಕು ಅಂತಿದ್ದರೆ ನೀವು ನನ್ನ ಚಾನಲ್ ಒಂದ್ಸತಿ ಚೆಕ್ ಮಾಡ್ಬೋದು. ಇಲ್ಲಿ ವೆನಿಲಾ ಸ್ಪಂಜು, ಮ್ಯಾಂಗೋ ಸ್ಪಂಜ್ ಮತ್ತು ಸ್ಟ್ರಾಬೆರಿ ಸ್ಪಂಜ್, ಪೈನಾಪಲ್ ಸ್ಪಂಜ್ ಎಲ್ಲ ಹೇಗೆ ಮಾಡೋದು ಅಂತ ನಾನು ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಎಗ್ಲೆಸ್ ಸ್ಪಂಜ್ ಕೇಕ್ ಮಾಡ್ತಾ ಇರೋದು ನಾನು. ಫುಲ್ ವೀಡಿಯೋನ ಸಹ ನನ್ನ ಚಾನಲ್ ನೀವು ನೋಡ್ಬೋದು. ಒಂದು ಸತಿ ನನ್ನ ಚಾನಲ್ನ ಚೆಕ್ ಮಾಡಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದು ರೆಡಿ ಮಾಡೋ ಅಷ್ಟರಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದನ್ನು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೆ. ಯಾವುದೇ ಕೇಕ್ ಮಾಡೋದಿದ್ರೂ ನೀವು OTG ಅಥವಾ OTGಲಿ ಮಾಡೋದಿದ್ದರೆ OTGನ ಆಲ್ರೆಡಿ ಪ್ರೀ ಹೀಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ 15 ನಿಮಿಷ. ಹಾಗೆಯೇ ಗ್ಯಾಸಲ್ಲಿ ಮಾಡ್ತಾಯಿದ್ರೆ ನೀವು ಗ್ಯಾಸ್ನ ಆನ್ ಮಾಡಿಕೊಂಡು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆನ ಇಟ್ಕೊಂಡು ಅದನ್ನ ಬಿಸಿ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಾನಿಲ್ಲಿ ಬ್ಯಾಟರ್ನ ನಾನು 8 ಇಂಚಿದು ಸ್ಕ್ವಯರ್ ಟಿನ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಬಟರ್ ಪೇಪರ್ ಹಾಕಿಟ್ಕೊಂಡಿದ್ದೆ. ಶಿಫ್ಟ್ ಮಾಡಾದ್ಮೇಲೆ ನೀಟಾಗಿ ಟ್ಯಾಪ್ ಮಾಡ್ಕೊಂಡಿದ್ದೆನ ನಾನು ಗ್ಯಾಸಲ್ಲಿ ಈಗ ಬೇಕಾಗೋದಕ್ಕೆ ಇಡ್ತಾಯಿದ್ದೀನಿ. ಈ ಮ್ಯಾಂಗೋ ಸ್ಪಂಜು ರೆಡಿ ಆಗೋಷ್ಟರಲ್ಲಿ ಮತ್ತೆ ನಾನು ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡಿಕೊಂಡು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಫಸ್ಟ್ ಇಟ್ಟಿದ್ದ ಕೇಕು ರೆಡಿಯಾಗಿದೆ. ಅದನ್ನ ನಾನೀಗ ರಿಮೂವ್ ಮಾಡ್ಕೋತಾ ಇದ್ದೀನಿ. ರಿಮೂವ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಬ್ಯಾಟರ್ ನೆಕ್ಸ್ಟ್ ಟಿನ್ನ ನಾನು ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಪ್ಲೇಸ್ ಆದಮೇಲೆ ನೆಕ್ಸ್ಟ್ ನಾವು ಇದೇ ಥರ ನಾವು 4 ಕೇಕ್ನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದಾದಮೇಲೆ ನಾನಿಲ್ಲಿ ಟಾಪ್ ಲೇಯರ್ನ ಫಸ್ಟ್ ರಿಮೂವ್ ಮಾಡ್ಕೋತಾ ಇದ್ದೀನಿ. ಕೇಕ್ನ ನಾನು ಈಗ ಇಲ್ಲಿ 3 ಲೇಯರ್ಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಟಾಪ್ ಲೇಯರ್ನ ರಿಮೂವ್ ಮಾಡಿಕೊಂಡು ಸೈಡ್ನ ನೈಫಿಂದ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದರಿಂದ ನಮಗೆ ಥ್ರೆಡ್ಡಿಂದ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಯಾವಾಗಲೂ ಸ್ಕ್ವಯರ್ ಶೇಪ್ನ ನನ್ನ ಪ್ರಕಾರ ಥ್ರೆಡ್ಡಿಂದ ಕಟ್ ಮಾಡಿದ್ರೆ ನೀಟಾಗಿ ಶೇಪ್ ಬರುತ್ತೆ ಅಂತ ಅಷ್ಟೇ. ನೀವು ಬೇಕಂದರೆ ನೈಫಿಂದನೂ ಸಹ ಕಟ್ ಮಾಡ್ಕೋಬೋದು. ಈ ಥರ ಕಟ್ ಮಾಡ್ಕೊಂಡು ನಾನೀಗ ಲೇಯರ್ಗಳನ್ನ ನೀಟಾಗಿ ರೆಡಿ ಮಾಡಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಟಾಪ್ ಲೇಯರ್ ಯಾವಾಗಲೂ ಮಿಡ್ಲಲ್ಲಿ ಬರಬೇಕು. ಬಾಟಮ್ ಲೇಯರು ಟಾಪಲ್ಲಿ ಮತ್ತು ಮಿಡ್ಲ್ ಲೇಯರ್ ಲೋವರಲ್ಲಿ ಇಟ್ಕೊಂಡು ನಾವು ಅರೇಂಜ್ ಮಾಡ್ಕೋಬೇಕಾಗುತ್ತೆ ಕೇಕ್ನ. ಈಗ ನಾನಿಲ್ಲಿ 4 ಕೇಕ್ ಮಾಡ್ಕೊಂಡಿದ್ದು ಉದ್ದೇಶನೇ ಇಷ್ಟು. ತುಂಬ ವೇಸ್ಟೇಜ್ ಆಗುತ್ತೆ ಅಂತ ಅಷ್ಟೇ. ಕೇಕು ನೀಟಾಗಿ ನಮಗೆ 3 kg ವೆಯ್ಟ್ ಬರಬೇಕಿದು. 4 ಲೇಯರ್ ಮಾಡ್ಕೊಂಡಿರೋದ್ರಿಂದ ನಾನೀಗ ಅದನ್ನು ಶೇಪ್ನ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸ್ಕ್ವಯರ್ನ ನೀಟಾಗಿ ಸ್ಕ್ವಯರ್ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಸ್ಪಂಜನ್ನ ನಾನು ರಿಮೂವ್ ಮಾಡಿ ಇಟ್ಕೋತಾ ಇದ್ದೀನಿ. ನಾವೇನಾದರೂ 3 ಕೇಕ್ 3 ಸ್ಪಂಜ್ ರೆಡಿ ಮಾಡಿ ಇಟ್ಕೊಂಡಿದ್ರೆ ಕಷ್ಟ ಆಗ್ತಿತ್ತು, ವೆಯ್ಟ್ ಕಮ್ಮಿ ಆಗ್ತಿತ್ತು, ಮತ್ತು ನಮಗೆ ನೀಟಾಗಿ ಫಿನಿಶಿಂಗ್ ಬರ್ತಾ ಇರಲಿಲ್ಲ. ನಾನು ವೇಸ್ಟ್ ಆದರೂ ಪರವಾಗಿಲ್ಲ ಅಂತೇಳಿ ನಾನು ಒಂದು ಎಕ್ಸ್ಟ್ರಾ ಕೇಕ್ನ ರೆಡಿ ಮಾಡಿ ಇಟ್ಕೊಂಡು ನೀಟಾಗಿ ಫಿನಿಶಿಂಗ್ ಕೊಟ್ಕೋತಾ ಇದ್ದೀನಿ. ಅದೇನು ವೇಸ್ಟ್ ಆಗೋದಿಲ್ಲ. ಅದನ್ನು ನಾವು ಬೇಕಾದ್ರೆ ಕೇಕ್ ಪಾಪ್ಸಿಕಲ್ ಮಾಡ್ಕೋಬೋದು, ಅದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್ ನಾನಿಲ್ಲಿ 14 ಇಂಚ್ ಸ್ಕ್ವಯರ್ ಬೋರ್ಡ್ ತೊಗೊಂಡು ಅದಕ್ಕೆ ಫಸ್ಟು ಕೆಳಗಡೆ ಕ್ರೀಮ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಸ್ಪಂಜ್ ಆ ಕಡೆ ಈ ಕಡೆ ಹಲ್ಲಾಡೋದಿಲ್ಲ ಕ್ಯಾರಿ ಮಾಡಬೇಕಾದ್ರೆ ಅಂತ ಅಷ್ಟೇ. ನೆಕ್ಸ್ಟ್ ಸ್ಪಂಜಿಗೆ ನೀಟಾಗಿ ನಾವು ಸೋಕ್ ಮಾಡ್ಕೋತಾ ಇದ್ದೀನಿ ಮ್ಯಾಂಗೋ ಸಿರಫಿಂದ. ಸೋಕೆಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಈ ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಕ್ರೀಮು ಬಂದು ನನಗಿಲ್ಲಿ 1.5 ಲೀಟ್ರ್ ಕ್ರೀಮ್ ಯೂಸ್ ಆಯಿತು. ನೆಕ್ಸ್ಟ್ ಇದಕ್ಕೆ ಮ್ಯಾಂಗೋ ಕ್ರಶ್ ಅಂತ ಸಿಗುತ್ತೆ ಮಾಲಾಸ್ ಕಂಪ್ನಿದು. ಆ ಫಿಲ್ಲಿಂಗ್ಸ್ನ ಒಳಗಡೆ ಫಿಲ್ಲಿಂಗ್ ಹಾಕೋತಾ ಇದ್ದೀನಿ. ಫಿಲ್ಲಿಂಗ್ ಹಾಕಿ ನೀಟಾಗಿ ಅದನ್ನು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ವಿಷಯ, ಕ್ರೀಮಿಗೆ ನಾನು ಸ್ವಲ್ಪ ಮ್ಯಾಂಗೋ ಫ್ಲೇವರ್ನ ಯೂಸ್ ಮಾಡಿದ್ದೆ. ಕ್ರೀಮು ವೆನಿಲಾ ಫ್ಲೇವರಲ್ಲಿ ಬರುತ್ತೆ, ಬಟ್ ನಾನು ಅದಕ್ಕೋಸ್ಕರ ಸ್ವಲ್ಪ ಮ್ಯಾಂಗೋ ಫ್ಲೇವರ್ ಯೂಸ್ ಮಾಡಿಕೊಂಡು ಕ್ರೀಮ್ನ ರೆಡಿ ಮಾಡ್ಕೊಂಡಿದ್ದೆ. ಇದೇ ಥರ ನಾನು ಎಲ್ಲ ಲೇಯರ್ನು ಕಂಪ್ಲೀಟ್ ಮಾಡಿಕೊಂಡು ಕ್ರಮ್ ಕೋಟ್ ಮಾಡಿಕೊಂಡು ಕೇಕ್ನ ನಾನು 15 ಮಿನಿಟ್ಸು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಕ್ರಮ್ ಕೋಟು ಇಂಪಾರ್ಟೆಂಟು. ಅದು ಮಾಡಿಲ್ಲ ಅಂದರೆ ಕೇಕ್ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟ್ ಅದನ್ನ ತೊಗೊಂಡಾದ್ಮೇಲೆ ನಾನು ಪೈಪಿಂಗ್ ಬ್ಯಾಗಿಗೆ ಕ್ರೀಮ್ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಪೈಪಿಂಗ್ ಬ್ಯಾಗ್ ಯೂಸ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ, ನೀಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೀವು ಬೇಕಾದ್ರೆ ಡೈರೆಕ್ಟಾಗಿ ಸಹ ಕ್ರೀಮ್ನ ಅಪ್ಲೈ ಮಾಡ್ಕೋಬೋದು. ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಫಿನಿಶಿಂಗ್ ಬರೋದು, ಮತ್ತು ಸ್ವಲ್ಪ ಕಷ್ಟನೂ ಆಗುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಅದಕ್ಕೋಸ್ಕರ ನಾನು ಪೈಪಿಂಗ್ ಬ್ಯಾಗಿಂದನೇ ಈಗ ಯಾವಾಗಲೂ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋದು. ಇದೇ ಥರ ನಾನು ಸೈಡು ಮತ್ತು ಟಾಪ್ ಲೇಯರ್ಗೂ ಸಹ ಪೈಪಿಂಗ್ ಬ್ಯಾಗ್ ಯೂಸ್ ಮಾಡ್ಕೊಂಡು ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ಈವನ್ ಆಗಿ ಬರುತ್ತೆ ಅಂತ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ನಾನಿವಾಗ ಒಂದು ನೈಫ್ ಯೂಸ್ ಮಾಡಿ, ಇದಕ್ಕೆ ಪ್ಯಾಲೆಟ್ ನೈಫ್ ಅಂತ ಹೇಳ್ತಾರೆ,
ಪ್ಯಾಲೆಟ್ ನೈಫ್ ಯೂಸ್ ಮಾಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಕ್ರೀಮ್ಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಕೋತಾ ಇದ್ದೀನಿ. ನೀಟಾಗಿ ಆದಷ್ಟು ಟ್ರೈ ಮಾಡಬೇಕು ಫಿನಿಶಿಂಗ್ ಕೊಡೋದಕ್ಕೆ, ಏನಕ್ಕಂದರೆ ಇದರಲ್ಲಿ ಡಿಸೈನ್ ಏನಿಲ್ಲ, ಪ್ಲೇನ್ ಕೇಕ್ ಆಗಿರೋದ್ರಿಂದ ನೀಟಾಗಿ ಫಿನಿಶಿಂಗ್ ಕೊಟ್ಕೋಬೇಕಾಗುತ್ತೆ. ಇದೆಲ್ಲ ಆದಮೇಲೆ ನಾನಿಲ್ಲಿ ಈ ಥರ ಒಂದು ಕೋಮ್ ಬರುತ್ತೆ, ಸ್ಕ್ರ್ಯಾಪರ್ ಅಂತ ಹೇಳ್ತಾರೆ, ಈ ಸ್ಕ್ರ್ಯಾಪರ್ ಯೂಸ್ ಮಾಡಿಕೊಂಡು ಸೈಡಲ್ಲಿ ಕೋಮ್ ಡಿಸೈನ್ ಕೊಟ್ಕೋತಾ ಇದ್ದೀನಿ. ಇದನ್ನ ನಾನು ನಿಮಗೆ ಹತ್ತಿರದಿಂದ ಲಾಸ್ಟಲ್ಲಿ ತೋರಿಸ್ತೀನಿ. ಇದು ತುಂಬ ಸಿಂಪಲ್ ಕೇಕು, ವರ್ಕ್ ಏನೂ ಇಲ್ಲ ಈ ಕೇಕಿಗೆ. ಇದರಲ್ಲಿ ಫಿನಿಶಿಂಗೇ ಇಂಪಾರ್ಟೆಂಟು. ಈ ಥರ ಬರುತ್ತೆ ನೋಡಿ ಡಿಸೈನು. ಈ ಥರ ಎಲ್ಲ ಬಂದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಓಪನ್ ಸ್ಟಾರ್ ನೋಸಲ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಶೆಲ್ ಬಾರ್ಡರ್ ಅಂತ ಹೇಳ್ತಾರೆ, ಇದನ್ನ ಕೊಟ್ಕೋತಾ ಇದ್ದೀನಿ. ಈ ಬಾರ್ಡರ್ನ ನಾನು ಬಾಟಮು ಮತ್ತು ಟಾಪಲ್ಲಿ ಎರಡರಲ್ಲೂ ಕೊಟ್ಕೊಂಡಿದ್ದೀನಿ. ಬಟ್ ನಾನು ಟಾಪಲ್ಲಿ ಬಾರ್ಡರ್ ಕೊಟ್ಟಾಗ ಅದನ್ನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಏನಕ್ಕಂದರೆ ಗಡಿ ಬಿಡಿಲಿ ಅದು ರೆಕಾರ್ಡ್ ಆಗಿಲ್ಲ. ಇದು ಸೈಡಲ್ಲಿ ಬಾಟಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಬಾಟಮಲ್ಲಿ ಹೆಂಗೆ ಕೊಟ್ಕೊಂಡಿದ್ದು ಅದೇ ಥರ ನಾನು ಟಾಪಲ್ಲಿ ಕೊಟ್ಕೊಂಡಿದ್ದೀನಿ. ಈ ಫೈನಲ್ ಲುಕ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಫಂಡೆಂಟ್ ಯೂಸ್ ಮಾಡಿಕೊಂಡು ನಾನಿಲ್ಲಿ ಕಂಪ್ನಿ ನೇಮ್ನು ಸಹ ಪ್ಲೇಸ್ ಮಾಡಿದ್ದೀನಿ. ಇದನ್ನ ಡಿಸ್ಪ್ಲೇ ಮಾಡೋ ಹೋಗಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಡಿಸ್ಪ್ಲೇ ಮಾಡ್ತಾಯಿಲ್ಲ ನೇಮ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಕಮೆಂಟ್ ಕೊಡೋದನ್ನ ಮರಿಬೇಡಿ.